ಮತ್ತು ಆಶೀರ್ವಾದಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಮಹಾಜ್ಞಾನಿಗಳಾದ ಶ್ರೀಗಳ ಸಾನ್ನಿಧ್ಯವನ್ನು ಮತ್ತಷ್ಟು ಸದ್ವಿನಿಯೋಗ ಮಾಡಿಕೊಳ್ಳಲು ಮುಂದಿನ ಕೆಲ ನಿಮಿಷಗಳನ್ನು ನಮ್ಮ ಮನಸ್ಸಿನ ದ್ವಂದ್ವಗಳಿಗೆ ಸ್ಪಷ್ಟತೆಯನ್ನು ಪಡೆಯಲು ಈ ಅವಕಾಶವನ್ನು ಬಳಸಿಕೊಳ್ಳೋಣ. ನಿವಾಸಿಗಳಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ದಯಮಾಡಿ ಮುಂದೆ ಬನ್ನಿ, ಪ್ರಶ್ನೆಗಳನ್ನು ಕೇಳಬೇಕು ಅಂತ. ಆಧ್ಯಾತ್ಮಿಕವಾದ ಪ್ರಶ್ನೆಗಳಿದ್ದರೆ ದಯಮಾಡಿ ಮುಂದೆ ಬನ್ನಿ. ಅದ್ರ ಬಗ್ಗೆ ಸ್ವಲ್ಪ ಒಂದು 5 ನಿಮಿಷ ಹೇಳಲಿಕ್ಕೆ. ಅದ್ವೈತ ಸಿದ್ಧಾಂತ ಆದಿಶಂಕರಾಚಾರ್ಯ ಅವರು. ಅದ್ವೈತ ಅಂತ ಶಬ್ದದ ನೆಲೆಗೆ ಹೋಗೋದಕ್ಕಿಂತ ಆ ಸಮಾಧಿ ಸ್ಥಿತಿಯನ್ನು ನಮಗೆ ಪರಿಚಯ ಮಾಡಿಕೊಟ್ಟವರೇನೇ ಶಂಕರಾಚಾರ್ಯರು. ಅದ್ವೈತ ಅಂದ್ರೆ ಎರಡಿಲ್ಲದೆ ಇರೋದು, ನಾನು ನೀನು ಎಂಬ ಉಭಯ ಭೇದವನ್ನ ಬಿಟ್ಟಿರೋದಿದೆಯಲ್ಲ, ಇದು ಅದ್ವೈತ. ಅದನ್ನೇ ಅವರು ಉದಾಹರಣೆ ಕೊಟ್ಟು ನಮ್ಗೆ ಅರ್ಥವಾಗ್ಲಿ ಅಂತ ಹೇಳಿ ನಿದ್ರಾ ಸಮಾಧಿ ಸ್ಥಿತಿ ಅಂತ. ನಿದ್ದೆಯಲ್ಲಿ ನಾನು ನೀನು ಅನ್ನೋ ಭೇದವೇ ಇರೋದಿಲ್ವಲ್ಲ, ನಾನು ಬೇರೆ ನೀನು ಬೇರೆ ಎಂದಾಗ ದ್ವೈತ. ಅಲ್ಲಿ ನಾನು ಇಲ್ಲ ನೀನು ಇಲ್ಲ ಇರೋದೆಲ್ಲ ಅನ್ನೋದಾದ್ರೆ ಅಲ್ಲಿ ಅದ್ವೈತ, ಅಲ್ಲಿ ದ್ವೈತ ಇಲ್ಲ. ಪೂಜಕ ಭಾವ ಇದ್ದಾಗ ನಾನು ಪೂಜೆ ಮಾಡುವವ ನೀನು ದೇವರು, ಅದು ಬೇರೆ. ಆದ್ರೆ ನಾವಿಬ್ಬರು ಸಮರಸವಾಗಿ ಒಳಸೇರಿದಾಗ ಅದ್ರಲ್ಲಿ ಏನಿರ್ತದೆ, ದೇವರು ಭಕ್ತ ಅನ್ನುವಂಥ ಭೇದವೇ ಇರೋದಿಲ್ಲ. ಕಾಣುವುದೆಲ್ಲವೂ ಭಗವಂತನ ಅನುಗ್ರಹ ಅಂತ ಅನ್ನುವಂಥ ಪ್ರಶ್ನೆ ಕೃಷ್ಣ ಹೇಳಿದ್ದನು ಅದ್ವೈತವನ್ನೇ. ಎಲ್ಲರಲ್ಲಿಯೂ ದೇವರಿದ್ದಾನೆ ಅಂದ್ರೆ ನೋಡಿ, ಬಸವಣ್ಣ ಇನ್ನೊಂದು ಮಾತು ಹೇಳ್ತಾರೆ. ದೇವರು ಬಸವಣ್ಣನ ಪ್ರಶ್ನೆ ಮಾಡ್ತಾನೆ, ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಅಂದಂತೆ. ಬಸವಣ್ಣ ಉತ್ತರ ಕೊಟ್ಟಂತೆ, ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ, ನಾನೊಬ್ಬನೇ ಭಕ್ತ. ಅಲ್ಲಿರೋರಿಗೆಲ್ಲ ಆಶ್ಚರ್ಯ ಆಯ್ತು. ಮುಂದಿನ ಮಾತು ಹೇಳಿದ್ರು ಬಸವಣ್ಣವರು, ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ. ಹಾಗಂದಾಗ ಏನಾಗುತ್ತೆ, ಈಗ ಒಂದು ಉದಾಹರಣೆ ಹೇಳ್ತೀನಿ. ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ನೀವೆಲ್ಲ ಯಾರನ್ನು ನೋಡ್ತಾ ಇದ್ದೀರಿ? ನಾನು ನೋಡ್ತಾ ಇದ್ದೀನಿ. ನಾನು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ, ಹೌದಲ್ಲ? ನಾನು ಎಷ್ಟು ಕಣ್ಣಿನಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ? 2 ಕಣ್ಣಿಂದ. ನೀವು ಎಷ್ಟು ಕಣ್ಣಿನಿಂದ ನಾನು ಒಬ್ಬನ್ನು ನೋಡ್ತಾ ಇದ್ದೀರಿ? ಭಗವಂತ ನನ್ನನ್ನ ಇಷ್ಟು ಕಣ್ಣುಗಳಿಂದ ನೋಡ್ತಾ ಇದ್ದಾನೆ. ಯಾಕೆಂದ್ರೆ ಎಲ್ಲರ ಮನಸ್ಸಿನಲ್ಲೂ ಭಗವಂತ ಇದ್ದಾನೆ ಅಂತ ಹೇಳಿ ಶಂಕರಾಚಾರ್ಯರು ಹೇಳಿದ್ದಾರೆ, ಕೃಷ್ಣ ಹೇಳಿದ್ದಾನೆ, ಬಸವಣ್ಣ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಈ ಪ್ರಜ್ಞೆ ನನಗೆ ಜಾಗೃತವಾದಾಗ ಎಷ್ಟು ಕಣ್ಣಿನಿಂದ ಭಗವಂತ ನನಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಅನ್ನುವಂಥ ಪ್ರಶ್ನೆ ಬಂದಾಗ ಇದು ವಿಶ್ವರೂಪ ದರ್ಶನ. ಆ ಪ್ರಜ್ಞೆ ನಮಗಿರ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಕಣ್ಣಿನ ಮುಂದೆ ನಿಂತಿದ್ದೇವೆ, ಆದ್ರೆ ಕಣ್ಣು ಕಟ್ಟೆ ಕಟ್ಟಿದ್ದೀವಿ. ಕಣ್ಣ ಕಟ್ಟಿ ಕನ್ನಡಿಯ ತೋರಿದಂತಾಯಿತು ಇವತ್ತಿನ ಪ್ರಪಂಚದಲ್ಲಿ. ಎಲ್ಲ ಇದೆ ನಮಗೆ ತೋರಿಸ್ಲಿಕ್ಕೆ. ವೇದಗಳಲ್ಲಿರೋ ಮಾತಾಗಲಿ, ಉಪನಿಷತ್ತಿನ ಮಾತಾಗಲಿ, ಯಾವುದ್ರಲ್ಲೂ ದ್ವೇಷ ಇಲ್ಲ, ದೋಷ ಇಲ್ಲ. ನಾವು ಕಣ್ಣು ಬಟ್ಟೆ ಕಟ್ಕೊಂಡು ನೋಡ್ತಾ ಇದ್ದೇವೆ. ನಾನು ಬಹಳ ದೊಡ್ಡವನು, ನಾನು ದೊಡ್ಡವನು ಅನ್ನಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ನೀವೆಲ್ಲ ದಡ್ಡರಾಗಿರ್ಬೇಕು. ನೀವೆಲ್ಲ ಇದನ್ನ ತಿಳ್ಕೊಂಡ್ಬಿಟ್ರೆ ನಾನು ನಿಮ್ಗೆ ನಿಮ್ಮ ಸಮಾನ ಆಗ್ಬಿಡ್ತೀನಲ್ಲ. ಅದಕ್ಕೆ ನಾನು ದೊಡ್ಡವನಾಗ್ಬೇಕು ಅಂದ್ರೆ ನೀವು ಅದನ್ನೆಲ್ಲ ಓದಬೇಡಿ, ಇದು ನಿಮ್ಮದಲ್ಲ ಅಂತ ಹೇಳಿ ಎಲ್ಲ ದೂರ ಇಡೋಂಥ ಕೆಲಸ ಮಾಡಿದ್ವಿ. ಇದು ನಮ್ಮ ಪಾಂಡಿತ್ಯ, ನಮ್ಮ ವ್ಯವಸ್ಥೆಗಳಲ್ಲಿ ನಮ್ಮ ಪಾಂಡಿತ್ಯ ಅಂದ್ರೆ ಬುದ್ಧಿಜೀವಿ ಅಂತ ಅರ್ಥ, ಪಂಡಿತ ಅಂದ್ರೆ ಬುದ್ಧಿಜೀವಿ ಅಂತ ಅರ್ಥ. ಶಬ್ದಗಳೆಲ್ಲ ನನ್ನ ವಿಚಿತ್ರವಾಗಿ ಅರ್ಥಗಳಾಗ್ಬಿಟ್ಟಿವೆ. ಇದನ್ನ ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ,
ಈ ಬರೀ ಅದು ಇದು ಅದರಲ್ಲಿದೆ ಇದರಲ್ಲಿದೆ ಅಂತ ಹೇಳಿ ನಾನು ಮಹಾ ತಿಳುವಳಕಸ್ತ ಅಂತ ಹೇಳುವಂತ ಮಕ್ಕಳು ವಿದ್ವಾಂಸರನ್ನು ಕುರಿತು ಅವರೊಂದು ಮಾತು ಹೇಳ್ತಾರೆ. ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರೂ ಖಂಡಿತರಲ್ಲ. ಯಾಕೆ ಅಂತಂದ್ರೆ ನಿನ್ನೊಳಗಿರ್ತಕ್ಕಂಥ ಎದುರಿಗಿರುವಂತ ಜೀವನದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅನ್ನೋದನ್ನ ತಿಳ್ಕೊಳ್ದೆ ಇದ್ರೆ, ಪರಮಾತ್ಮ ನನ್ನ ಗಂಡ ಅವನಿದಾನೆ ಅನ್ನೋದು ತಿಳ್ಕೊಳ್ದೆ ಇದ್ರೆ ನಾನು ಮುಂಡೆ ಅಲ್ವ ಅಂತಾರ. ಇದು ಅಂತರಂಗದಲ್ಲಿ ನಾವು ಮಾಡಬೇಕಾದಂತ ಸ್ಥಿತಿ. ಬರೀ ತಿಳ್ಕೊಳ್ಳೋದ್ರಿಂದ ಅಲ್ಲ. ಈಗ ನೋಡಿ ಒಂದು ಮಾತು ಹೇಳ್ತೀನಿ. ಒಂದು ಅಡಿಗೆ ಪಾಕಶಾಲೆಯಲ್ಲಿ ಅಡಿಗೆ ಹೇಳ್ಕೊಡುವಂತ ಒಂದು ಕ್ಲಾಸ್, ಅದರಲ್ಲೆಲ್ಲ ಕಲಿಯೋರೆಲ್ಲ ಕೂತಿರ್ತಾರೆ. ಅವ್ರು ಮೇಡಮ್ ಬಂದು ನಿಂತ್ಕೊಂಡು ಹೇಳ್ತಾರೆ, ಇದರಲ್ಲಿ ದೋಸೆಗೆ ಇಷ್ಟು ಅಕ್ಕಿ, ಇಷ್ಟು ಉದ್ದಿನ ಬೇಳೆ ಇದನ್ನು ಹಾಕಬೇಕು, ಇದನ್ನ ಇಷ್ಟು ಹದವಾಗಿ ರುಬ್ಬಬೇಕು, ಅದು ಇಷ್ಟು ಹುಳಿ ಬರುವಂತ ರೀತಿಯಿಂದ ಇಡಬೇಕು, ಆಮೇಲೆ ಎಂಚು ಕಾಯಬೇಕು, ಆಗ ಎಂಚಿನ ಮೇಲೆ ಸ್ವಲ್ಪ ಎಣ್ಣೆ ಸವರಬೇಕು, ಅದ್ರ ಮೇಲೆ ದೋಸೆ ಹಾಕಬೇಕು, ಆ ದೋಸೆ ತಿರು ಹಾಕಿದ ತಕ್ಷಣ ಅದನ್ನು ತಿರು ಹಾಕಿ ಅದನ್ನ ಎರಡು ಕಡೆ ಬೇಯೋ ಮಾಡಬೇಕು. ಈ ರೀತಿ ಮಾಡಿದ್ರೆ ಅದು ದೋಸೆ ಆಗುತ್ತೆ. ತುಪ್ಪದ ದೋಸೆ ಮಾಡಬೇಕಾದ್ರೆ ತುಪ್ಪ ಹಾಕಬೇಕು, ಮಸಾಲೆ ದೋಸೆ ಮಾಡಬೇಕಾದ್ರೆ ಎಲ್ಲ ಹಾಕಬೇಕು ಅಂತ ಭಾಷಣ ಮಾಡಿದ್ರೆ ಕುಂತ್ ಕೇಳ್ದವ್ರಿಗೆಲ್ಲ ಹೊಟ್ಟೆ ತುಂಬದ. ಯಾಕೆ ತುಂಬಲ್ಲ? ಎಲ್ಲ ಹೇಳ್ಕೊಟ್ಟಿದ್ದೀನಲ್ಲ. ಈ ಪ್ರಾಕ್ಟಿಕಲ್ ಇಲ್ಲ. ಆದ್ರೆ ಶರಣರು ಅಥವಾ ದಾಸರು ಅಥವಾ ನಮ್ಮ ಕೃಷ್ಣ ಪರಮಾತ್ಮ ಇವರೆಲ್ಲ ಹೇಳಿದ್ದು ಥಿಯರಿ ಅಲ್ಲ, ಪ್ರಾಕ್ಟಿಕಲ್. ಮಾತಾಡೋದಕ್ಕಿಂತ ಮಾಡೋದು ಮುಖ್ಯ ಅಂತ ಹೇಳಿದ್ರು ಅವರು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಆಚಾರ್ಯ ಭಗವತ್ಪಾದರು ಒಂದು ಮಾತು ಹೇಳ್ತಾರೆ. ಒಂದು ಪ್ರಸಂಗ ನಡೀತಾ ಇತ್ತಂತೆ. ದಕ್ಷಿಣಾಮೂರ್ತಿ ಅಲ್ಲಿ ಬಂದ ಅಂತ. ಆಶ್ಚರ್ಯ ಅಂತ. ಯಾಕೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರುಗಳಿದ್ರಲ್ಲ, ಅದು ಸರಿ ಇದು ಸರಿ, ಅದ್ರಲ್ಲಿ ಹೀಗಿದೆ, ಅದ್ರಲ್ಲಿ ಹಾಗಿದೆ, ಇದ್ರಲ್ಲಿ ಹೇಗಿದೆ ಅಂತ ಹೇಳ್ಕೊಂಡು ಕನ್ಫ್ಯೂಷನ್ ಅಲ್ಲಿ ಒಬ್ರಿಗೊಬ್ರು ಬರೀ ವಾದ ವಿವಾದ ಮಾಡ್ತಾ ಇದ್ರು ಬಹಳ ಋಷಿಗಳು. ಈ ಋಷಿಗಳೆಲ್ಲ ವಾದ ಮಾಡ್ತಾ ಇದ್ದಾಗ ಏನಾಯ್ತು, ನಮ್ಗೆಲ್ಲ ಉತ್ತರ ಹೇಳೋದಕ್ಕೊಬ್ಬ ಪರಮಾತ್ಮ ನೀನೇ ಬರ್ಬೇಕು, ಇದನ್ನ ನಾವ್ ಹೇಳಿದ ಮಾತು ಕೇಳಲ್ಲ, ಒಬ್ಬರ ಮಾತುಗೊಬ್ರು ಇಲ್ಲ ಅಂತ ಅಂದ್ಬಿಟ್ಟು ಭಗವಂತನ ಕೇಳ್ಕೊಂಡ್ರಂತೆ. ಭಗವಂತ ಬಂದ. ಬರ್ತೀನಿ ಅಂತ ಹೇಳಿದ್ದ ಎಲ್ಲ ಸೇರಿದ್ರು ಒಂದು ಆಲದ ಮರದ ಕೆಳಗೆ. ಎಲ್ಲ ವೃದ್ಧ ಹೇಳ್ತಾರೆ, ಆಶ್ಚರ್ಯ ಅಂತ ಅವ್ರಿಗೆ. ಚಿತ್ರಂ ಅಂದ್ರೆ ಆಶ್ಚರ್ಯ. ವಟ ತರೋರ್ ಮೂಲೆ ಆ ಅರಳಿ ಮರದ ಕೆಳಗೆ ಯಾರು ಸೇರಿದ್ದಾರೆ? ವೃದ್ಧಾ ಶಿಷ್ಯಾಹ. ಎಲ್ಲ ದೊಡ್ಡ ದೊಡ್ಡ ಮಾರುತ ಗಡ್ಡ ಇರ್ತಕ್ಕಂಥ ಬಿಳಿ ಗಡ್ಡದ ಪಂಡಿತರುಗಳು ಸೇರ್ಬಿಡ್ತಾರೆ. ಅವರಿಗೆ ಪಾಠ ಹೇಳೋ ಜಾಗದಲ್ಲಿ ಕೂತಿರೋನು ಯಾರು ಅಂತಂದ್ರೆ ಒಬ್ಬ ಹುಡುಗ, 16 ವರ್ಷದ ಹುಡುಗ. ವೃದ್ಧಾ ಶಿಷ್ಯಾಹ ಗುರುರ್ ಯುವ. ಮತ್ತೆ ಅಲ್ಲೇನ್ ನಡೀತಾ ಇದೆ ಅಂದ್ರೆ ಗುರೋಸ್ತು ಮೌನಂ ವ್ಯಾಖ್ಯಾನಂ. ಪಾಠ ಹೇಳಕ್ ಕುಂತವನು ಮಾತೇ ಆಡ್ತಾ ಇಲ್ಲ, ಆದ್ರೆ ಕುಂತವರ ಸಮಸ್ಯೆಗಳೆಲ್ಲ ಬಗೆಹರಿದವು. ಮೌನೋಪದೇಶ. ಇದನ್ನ ಶರಣರು ಹೇಳ್ತಾರೆ, ಶಬ್ದದೊಳಗಣ ನಿಶ್ಶಬ್ದ. ಬಹಳ ಮುಖ್ಯ ಅದು. ಶಬ್ದ ಕಲುಷಿತವಾಗಿ ಬರ್ತದೆ. ಇದನ್ನು ಮಾತಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಅದು ಆಕಾರಗೊಳ್ತದಲ್ಲ, ನಿರಾಕಾರವಾಗಿರುವಂತ ವಿಚಾರ ಒಂದು ಆಕಾರಗೊಳ್ತದಲ್ಲ, ಅದು ನಿಶ್ಶಬ್ದ. ಆ ನಿಶ್ಶಬ್ದ ಶಬ್ದವಾಗಿ ನಿಮಗೆ ಬಂದು ಕೇವಲ ಕಿವಿಯಲ್ಲೇ ನಿಂತೋಗ್ಬಾರ್ದು. ಅದು ನಿನ್ನೊಳಗಿನ ನಿಶ್ಶಬ್ದವನ್ನ ಜಾಗೃತಿಗೊಳಿಸಬೇಕು. ನಿಶ್ಶಬ್ದದಿಂದ ನಿಶ್ಶಬ್ದದ ಕಡೆಗೆ ಹೋಗಲಿಕ್ಕೆ ಶಬ್ದ ಮಾಧ್ಯಮ ಅಷ್ಟೇ. ಆ ಲೆಕ್ಕದಲ್ಲಿ ನಮ್ಮ ಅಂತರಂಗವನ್ನು ಬೆಳೆಸ್ಕೊಳ್ಬೇಕು. ನೋಡಿ, ಒಂದು ಕರೆಂಟ್ ಹೋಗ್ಬೇಕಾದ್ರೆ ಈ ತುದಿಯಿಂದ ಆ ತುದಿಗೆ ಹೋಗ್ಬೇಕಾದ್ರೆ ತಂತಿ ಅದಕ್ಕೆ ಮಾಧ್ಯಮ ಆಗಕ್ಕಷ್ಟೇ, ಆದ್ರೆ ತಂತಿ ಕರೆಂಟ್ ಆಗೋಲ್ಲ. ಹಾಗೆ ನಮ್ಮ ಮಾತು ಮೌನವಾಗೋದಿಲ್ಲ, ಅನುಭವ ಆಗೋದಿಲ್ಲ. ಅನುಭವ ಆಗಬೇಕಾದ್ರೆ ಮಾತು ಮಾಧ್ಯಮ ಅಷ್ಟೇ. ಆ ಲೆಕ್ಕದಲ್ಲಿ ಹೋಗ್ಬೇಕು ಅಂತ ಅಲ್ಲಿ ಹೇಳಿದ್ರು. ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ಆ ನೆಲೆಯಲ್ಲಿರೋದಿದೆಯಲ್ಲ, ಇದು ಅದ್ವೈತ. ದ್ವಂದ್ವ ಇಲ್ಲದೆ ಇರುವಂತ. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ದ್ವಂದ್ವ ಇದ್ದೇ ಇರುತ್ತೆ. ಅಯ್ಯೋ ಸರಿಯೋ ತಪ್ಪು, ಆಯ್ತು ಹೋಗ್ಲಿಲ್ವೋ, ಹೋಗಲ್ವೋ.
ಈ ದ್ವಂದ್ವ ಇದ್ದೇ ಇರ್ತದೆ ಮನಸ್ಸಿನಲ್ಲಿ ಹಿಂದೆ ಮುಂದೆ ಎಳೆದಾಟ ಇದ್ದೇ ಇರ್ತದೆ. ಆ ಎಳೆದಾಟ ನಿರಾಕಾರ ಸ್ಥಿತಿಯಲ್ಲಿ, ಶಾಂತ ಸ್ಥಿತಿಯಲ್ಲಿ ಬರೋದಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಆ ನೆಲೆಯನ್ನು ಜೀವನದಲ್ಲಿ ಸಾಧಿಸ್ಬೇಕು. ಒಂದು ಹೇಳ್ತೀನಿ, ನೀವೆಲ್ಲ ಸ್ಕೂಲ್ನಲ್ಲಿ ಅಕ್ಷರ ಕಲಿತೀರಿ, ಸ್ಟ್ಯಾಂಡರ್ಡ್ ಸ್ಲೇಟ್ ಮೇಲೆ ಅಥವಾ ಇದ್ರ ಮೇಲೆ ಬರೆದು ABCD ಆ ಈ ಕಲಿತೀವಿ. ಅಕ್ಷರ ಸ್ಲೇಟ್ ಮೇಲೆ ಬರಿತೀವಿ. ಆಮೇಲೆ ನಮಗೆ ಗೊತ್ತಾದ ಮೇಲೆ ಸ್ಲೇಟ್ ಯಾವತ್ತೂ ನಿಮ್ಮ ಜೊತೆಲಿ ಇಟ್ಕೊಂಡಿರ್ತೀರ, ಅದು ನಿಮ್ಮ ಮನಸ್ಸಿನಲ್ಲಿ ಮುಕ್ತವಾಗಿ ಸೇರ್ಬಿಟ್ಟಿದೆ. ಬೇಕಾದಾಗ ಆಕಾರ ಕೊಡ್ತೀರ. ಆ ಲೆಕ್ಕದಲ್ಲಿ ನಮ್ಮ ಮನಸ್ಸು ಪರಿಪೂರ್ಣತೆ ಇರಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ, ಅಕ್ಷರ ಇದೆಯಲ್ಲ, ಅದು ಬೇಸು. ನಾವೇನೇನು ಕಲಿತೀವಿ ಅದೆಲ್ಲ ಅದರಿಂದ ಸೃಷ್ಟಿಯಾದದ್ದು. ಉದಾಹರಣೆಗೆ LKG ಒಂದು ಮಗು ಅಕ್ಷರ ಕಲಿಯುತ್ತೆ. ಮನೆಗೆ ಬಂದ್ರೆ ಅಜ್ಜನ ಮುಂದೆ ಅಜ್ಜ ಯಾವುದೋ ಒಂದು ಪೇಪರ್ ಓದ್ತಾ ಇರ್ತಾನೆ. ಆ ಪೇಪರ್ ನೋಡ್ತದೆ, ಇದು A, ಇದು B, ಇದು Z, ಇದು ಅಕ್ಷರಗಳನ್ನು ಗುರುತಿಸ್ತದೆ. ನೋಡ್ತೀಯಾನೆ, ನಾನು ಕಲ್ತಿದ್ದೀನಿ, ಓದ್ತೀನಿ ಇಂಥದ್ದು ಅಲ್ವಾ? ಆಯ್ತು, ಆ ಅಕ್ಷರಗಳನ್ನೆಲ್ಲ ಸೇರಿಸಿ ಮುಂದೆ ಅದನ್ನ ಪದಗಳನ್ನ ಸೃಷ್ಟಿ ಮಾಡ್ತೀವಿ, ವಾಕ್ಯ ಇತ್ಯಾದಿಗಳೆಲ್ಲ ಆಗ್ತದೆ. ಆಮೇಲೆ ಅದೇ ಅಕ್ಷರ ಇಟ್ಕೊಂಡು ನಾನು ಲಾಯರ್ ಆಗ್ತೇನೆ, ಡಾಕ್ಟರ್ ಆಗ್ತೇನೆ, ಇಂಜಿನಿಯರ್ ಆಗ್ತೇನೆ, ಸಾಹಿತ್ಯ ಆಗ್ತೇನೆ, ಏನೇನು ಆಗ್ಬೇಕೋ ಎಲ್ಲ ಆಗ್ತದೆ. ನಾವು ಅದನ್ನೆಲ್ಲ ಕಲಿಬೇಕಾದ್ರೆ ಅಕ್ಷರ ಸಹಕಾರ ಇಲ್ಲದೆ ನಾವು ಕಲೀಲಿಕ್ಕಾಗಲ್ಲ. ಎಲ್ಲ ಕಲ್ತು ಬಿಡ್ತೀವಿ. ಆದ್ರೆ ಅಕ್ಷರ ಎಲ್ಲೂ ಸಹ ನನ್ನಿಂದ ನೀನು ಕಲಿತೆ ಅಂತ ಹೇಳಿ ನನ್ನ ಮೇಲೆ ಕಾಪಿ ರೈಟ್ ಹಾಕಲ್ಲ. ಅದು ಎಲ್ಲ ಕಲಿತೀವಿ. ನಾನು ಬಹಳ ದೊಡ್ಡ ಡಾಕ್ಟರೇಟ್ ಪದವಿ, ಒಂದು ದೊಡ್ಡ ಸಂಶೋಧನಾ ಗ್ರಂಥ ಬರೆದು ಬಿಟ್ಟಿದ್ದೀನಿ. ಆ ಗ್ರಂಥಕ್ಕೆ ನೋಬೆಲ್ ಪ್ರಶಸ್ತಿ ಸಿಕ್ಕಿದೆ, ನಾನೇ ಬರೆದಿರೋದು. ಅದರಲ್ಲಿ ಏನಾಗಿದೆ, ಅದೇನಾಗಿದೆ, ನಾನೆಲ್ಲೋ ಹೋದಾಗ ಒಂದು ಮೊದಲನೇ ಹಾಳೆ ಅರ್ಥ ಕಟ್ಟಾಗ್ಬಿಟ್ಟಿದೆ. ಇಡೀ ಪುಸ್ತಕ ಇದೆ, ಮೊದಲನೇ 4 ಸಾಲಿಲ್ಲ. ಬರ್ದವನೇ ಇದಾನಲ್ಲ, ಅವನಿಗೆ ಕೇಳ್ಬಿಟ್ರೆ ಬರ್ಕೊಟ್ಬಿಡ್ತಾನೆ ಅಂತ ಹೇಳಿ ಯಾರೋ ಹೋಗಿ, ಸ್ವಾಮಿ ನಿಮ್ಮ ಡಾಕ್ಟರೇಟ್ ಬಂದಿದೆಯಲ್ಲ, ಮೊನ್ನೆ ಪ್ರೈಸ್ ಬಂತಲ್ಲ, ಅದರದ್ದು ಮೊದಲನೇ 4 ಸಾಲು ಹೇಳ್ಬಿಡಿ, ಬರ್ಕೊಂಡ್ಬಿಡ್ತೀನಿ ಅಂದ್ರೆ ನಮ್ಗೆ ಹೇಳಕ್ಕಾಗುತ್ತೆ. ನೀವೇ ಬರ್ದಿರೋದಂತ ಹೆಂಗೆ ಹೇಳ್ತೀರಿ ಅದನ್ನ? ಆದ್ರೆ ಅಷ್ಟೆಲ್ಲ ಬರ್ದನಲ್ಲ ಪುಣ್ಯಾತ್ಮ, ಅವನು LKG ಕಲ್ತಂತ ಅಕ್ಷರ ಮರ್ತ್ಬಿಟ್ಟ. ಯಾಕೆ ಅಕ್ಷರ ಮರೆಯಲ್ಲ? ಇದನ್ನ ನೋಡಿ ಶರಣರು ಹೇಳ್ತಾರೆ, ಅಕ್ಷರವ ಹಿಡಿದು ವಿದ್ಯೆ ನರಿತಂತೆ. ಅಕ್ಷರ ಅಂದ್ರೆ ನಾಶವಲ್ಲದ್ದು. ನಾನು ಹೇಳ್ತೇನೆ, ನಮ್ಮ ಮನೆಯ ಅಕ್ಷರ ಯಾವುದು? ನಮ್ಮ ಅಮ್ಮ ಮನೆಯ ಅಕ್ಷರ. ಆ ಮಗುವಿಗೆ ಪದ, ವಾಕ್ಯ ಎಲ್ಲವನ್ನೂ ಪರಿಚಯ ಮಾಡಿಕೊಟ್ಟು ಅವರನ್ನ ನಂಬರ್ 1 ಬ್ರಿಲಿಯಂಟ್ ಅಂತ ಮಾಡುವಂತ ಲೆಕ್ಕದಲ್ಲಿ ಎಲ್ಲ ಪ್ರೋತ್ಸಾಹ ಇರ್ತದೆ. ಆದ್ರೆ ನನ್ನ ಮಗ ಬೆಳೆದ ಅನ್ನೋಂಥ ಲೆಕ್ಕದಲ್ಲಿ ಸಂತೋಷ ಇರುತ್ತೆ ಅಷ್ಟೇ ಹೊರತು ಇದು ನನ್ನ ಸಾಧನೆ ಅಂತ ಹೇಳಿ ಯಾರು ಬೆಂಕಟ್ರೋಣ. ಮನೆಯ ಅಕ್ಷರ ಅಮ್ಮ. ಅಕ್ಷರ ಅಂದ್ರೆ ಏನು ಅಂದ್ರೆ ಎವರ್ ಗ್ರೀನ್ ಅಂತ, ನಾಶವಿಲ್ಲದ್ದು, ಅದು ಅಕ್ಷರ. ಈ ನೆಲೆಯನ್ನ ಇಟ್ಕೊಂಡು ನಾವು ಧಾರ್ಮಿಕವಾದಂಥ ನೆಲೆಯಲ್ಲಿ ಹೋಗೋದಿದೆಯಲ್ಲ, ಇದು ದ್ವೈತ ಅದ್ವೈತ ಅನ್ನೋದ್ರಲ್ಲಿ, ಅದ್ವೈತ ಅಂತಂದ್ರೆ ಎರಡಳಿದು ಕೂಡುವುದು. ದೇವರು ತನ್ನ ಸುಪ್ರೀಮಸಿಯನ್ನ ಬಿಡಬೇಕು, ಭಕ್ತ ತನ್ನ ಕೀಳರಿಮೆಯನ್ನ ಬಿಡಬೇಕು. ಎರಡೂ ಸಮಾನ ಅಲ್ಲಿ. ಉದಾಹರಣೆ ಹೇಳ್ತೀನಿ, ಎರಡಳಿದು ಕೂಡುವುದು, ಅದರಿಂದ ಬರುವಂತ 3ನೇ ಗುಣ ಯಾವುದು ನೋಡಿ. ಒಂದು ಹೇಳ್ತೀನಿ, ನಾವು ಅಣು ವಿಜ್ಞಾನಿಗಳೆಲ್ಲ ಹೇಳ್ತಾರೆ, ನೀರಿನ ಹನಿಯಲ್ಲಿ ಏನು ಇದೆ ಅದನ್ನ ವಿದಳನ ಮಾಡಿದ್ರೆ H2O, ಹೈಡ್ರೋಜನ್ 2 ಕಣಗಳು, ಆಕ್ಸಿಜನ್ನಿನ 1 ಕಣ, ಇದು ಬೆರೆತ್ರೆ ನೀರಿನ ಕಣ ಅಲ್ವಾ? ಹೌದು. ಹೈಡ್ರೋಜನ್ನಿನ ಗುಣ ಏನು? ಉರಿಯೋದು. ಆಕ್ಸಿಜನ್ನಿನ ಗುಣ ಏನು? ಉರಿಸೋದು. ಅದು ಉರಿಯುತ್ತೆ, ಇದು ಉರಿಸುತ್ತೆ. ಆದ್ರೆ ಇವೆರಡು ಸೇರಿ ನೀರಿನ ಕಣ ಆದ್ರೆ ಏನಾಗುತ್ತೆ? ಆರಿಸಬಹುದು.
ಅದು ತನ್ನ ಕೀಳರಿಮೆ ಮೇಲರಿಮೆಗಳನ್ನ ಬಿಟ್ಟು ಒಂದಾದ್ರೆ ಆಗ್ತಕ್ಕಂಥ ಪರಿವರ್ತನೆ. ನೋಡಿ, ಇದನ್ನ ದೈವ ಸಂಬಂಧ ಅಂತ ಹೇಳುದು. ದೇವರಲ್ಲಿ ಸೇರಿ ಹೋಗೋದೊಂದು ಈ ರೀತಿ. ಎರಡಳಿದು ಕೂಡುವುದಿದೆಯಲ್ಲ, ಇದು ಸಮರಸ ಯೋಗ. ಅಲ್ಲಿ ಭಗವಂತ ಭಕ್ತ ಅನ್ನುವ ಭೇದವೇ ಇರೋದಿಲ್ಲ. ಆ ಎತ್ತರದಲ್ಲಿ ಬಂದಾಗ ಅದ್ವೈತ ಅಂತ ನಾವು ಅದನ್ನ ಇಟ್ಕೊಂಡು ನಾವು ಆಲೋಚನೆ ಮಾಡ್ತಾ ಹೋಗ್ತೀವಿ.